ಒಂದು ಶಾಂತಿಯುತ ಹಳ್ಳಿಯಲ್ಲಿ ಶಿವರಾಮ್ ಎಂಬ ವಯಸ್ಸಾದ ಬುದ್ಧಿವಂತ ರೈತನಿದ್ದನು. ಅವನಿಗೆ ವ್ಯವಸಾಯದ ಮೇಲೆ ತುಂಬ ಆಸಕ್ತಿ. ಒಂದು ದಿನ ಆ ರೈತ ರಾಜು, ರವೀಂದ್ರ, ವಿಷ್ಣು ಎಂಬ ಅತ್ಯಂತ 3 ಉತ್ಸಾಹಿ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿದನು. ಪ್ರತಿಯೊಬ್ಬರಿಗೂ ಒಂದೊಂದು ಪರಂಗಿ ಸಸಿಯನ್ನು ಕೊಟ್ಟು ಹೀಗೆ ಹೇಳಿದನು. ಈ ಸಸಿಗಳು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದು ನಿಮಗೊಂದು ಪಾಠವನ್ನು ಕಲಿಸುತ್ತವೆ. ಅವುಗಳನ್ನು ನೆಟ್ಟು ಹತ್ತಿರದಿಂದ ನೋಡಿ, ಪೋಷಿಸಿ, ಉತ್ತಮ ಹಣ್ಣುಗಳೊಂದಿಗೆ 1 ವರ್ಷದ ನಂತರ ಮರಳಿ ಬನ್ನಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಸಸಿಯನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಪಾಠ ಅಡಗಿದೆ ಎಂದು ಯೋಚಿಸತೊಡಗಿದರು. ರಾಜು ಉತ್ಸಾಹದಿಂದ ತುಂಬಿದ್ದು ತನ್ನ ಭೂಮಿಯ ಅತ್ಯಂತ ಫಲವತ್ತಾದ ಜಾಗದಲ್ಲಿ ಸಸಿಯನ್ನು ನೆಟ್ಟನು. ಅದಕ್ಕೆ ದಿನವೂ ನೀರನ್ನು ಹಾಕಿ ಸಾಕಷ್ಟು ಸೂರ್ಯನ ಬೆಳಕನ್ನು ಕೊಟ್ಟು ದಿನವೂ ಪರೀಕ್ಷಿಸುತ್ತಿದ್ದನು. ಕಾಲಾನಂತರ ಸಸಿ ಸಣ್ಣದಾಗಿ ಬೆಳೆಯಲು ಶುರುವಾಯಿತು. ಆದರೆ ಅವನು ಸಮಯ ಕಳೆದಂತೆಲ್ಲ ತನ್ನ ತಾಳ್ಮೆ ಕಳೆದುಕೊಂಡು, ನಾನು ಈ ಗಿಡವನ್ನು ವೇಗವಾಗಿ ಬೆಳೆಯಲು ಒತ್ತಾಯಿಸಿದರೆ ಎತ್ತರದ ಮರವನ್ನು ತೋರಿಸಬಲ್ಲೆ ಎಂದು ಅವನು ಹೆಚ್ಚು ನೀರನ್ನು ಹಾಕಲು ಪ್ರಾರಂಭಿಸಿದನು. ಹೆಚ್ಚು ನೀರು ಹಾಕಿದರೆ ವೇಗವಾಗಿ ಬೆಳೆಯುತ್ತದೆ ಎಂದು ಭಾವಿಸಿದನು. ಬದಲಾಗಿ ಬೇರುಗಳು ದುರ್ಬಲಗೊಂಡು ಬೇಗ ಸಸಿ ಒಣಗಿ ಹೋಯಿತು. ಎರಡನೆಯದಾಗಿ ರವೀಂದ್ರ ಸಸ್ಯದ ಸಾಮರ್ಥ್ಯವನ್ನೇ ಅನುಮಾನಿಸಿದನು. ಅವನು ಕಳಪೆ ಮಣ್ಣಿನಲ್ಲಿ ಸಸಿಯನ್ನು ನೆಟ್ಟು ಮರೆತೇ ಬಿಟ್ಟನು. ಇದು ಕೇವಲ ಒಂದು ಸಸಿ, ಅದು ಎಷ್ಟು ಬೆಳೆಯಬಹುದು ಎಂದು ನಿರ್ಲಕ್ಷ್ಯ ವಹಿಸಿದನು. ಕಾಲಾನಂತರದಲ್ಲಿ ಕಳೆ ಬೆಳೆದು ಸಸ್ಯವು ಬೆಳೆಯಲು ಅವಕಾಶವಿಲ್ಲದಂತಾಯಿತು. ಗಮನ ಮತ್ತು ಕಾಳಜಿಯ ಕೊರತೆಯಿಂದಾಗಿ ಸಸ್ಯವು ಬಾಡಿ ಹೋಯಿತು. ಮೂರನೆಯದಾಗಿ ವಿಷ್ಣು ತನ್ನ ಸಸಿಗೆ ಉತ್ತಮ ಮಣ್ಣನ್ನು ಕಂಡುಕೊಂಡು ಅದನ್ನು ನೆಟ್ಟು ಸಸ್ಯವನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದನು. ಅವನು ಅದರ ಅಗತ್ಯತೆಗಳ ಬಗ್ಗೆ ಗಮನ ಹರಿಸಿ ಯಾವಾಗ ನೀರು ಹಾಕಬೇಕು, ಅದಕ್ಕೆ ಎಷ್ಟು ಸೂರ್ಯನ ಬೆಳಕು ಬೇಕು ಮತ್ತು ಕಠಿಣಾಂಶಗಳಿಂದ ಹೇಗೆ ರಕ್ಷಿಸಬೇಕು ಎಂದು ಕಲಿತನು. ಅವನ ತಾಳ್ಮೆ ಮತ್ತು ಕಾಳಜಿಯಿಂದ ಸಣ್ಣ ಸಸ್ಯವು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಬೆಳೆದು ಹಣ್ಣು ನೀಡುವ ಮರವಾಯಿತು. 1 ವರ್ಷದ ನಂತರ ವಿದ್ಯಾರ್ಥಿಗಳು ರೈತನ ಬಳಿಗೆ ಮರಳಿದರು. ರಾಜು ಮತ್ತು ರವೀಂದ್ರ ಖಾಲಿ ಕೈಗಳೊಂದಿಗೆ ಬಂದು ಕ್ಷಮಿಸಿ ಎಂದು ನಿರಾಸೆಯಿಂದ ಹೇಳಿದರು. ಆದರೆ ವಿಷ್ಣು ಹೆಮ್ಮೆಯಿಂದ ಬಂದನು. ಅವನು ಚೆನ್ನಾಗಿ ಬೆಳೆದಿದ್ದ ಪರಂಗಿ ಹಣ್ಣುಗಳನ್ನು ತಂದಿದ್ದನು. ರೈತ ಮುಗುಳ್ನಕ್ಕು, ನೋಡಿ, ನೀವೆಲ್ಲರೂ ಒಂದೇ ಸಸಿಯನ್ನು ಪಡೆದಿದ್ದೀರಿ. ನಿಮ್ಮ ಯಶಸ್ಸನ್ನು ನಿರ್ಧರಿಸುವುದು ಸಸಿಯಲ್ಲ, ಆದರೆ ನೀವು ಅದನ್ನು ಹೇಗೆ ಬೆಳೆಸಿದ್ದೀರಿ ಎಂಬುದರ ಮೇಲೆ. ರಾಜು, ನಿನ್ನ ಅಸಹನೆಯು ಸಸ್ಯವನ್ನು ಕೊಂದಿತು. ರವೀಂದ್ರ, ನಿನ್ನ ನಿರ್ಲಕ್ಷ್ಯದಿಂದ ಸಸಿ ಒಣಗಿ ಹೋಯಿತು. ಆದರೆ ವಿಷ್ಣುವಿನ ಕಾಳಜಿ ಮತ್ತು ಪರಿಶ್ರಮದಿಂದ ಯಶಸ್ವಿಯಾಗಲು ಅವಕಾಶ ಮಾಡಿಕೊಟ್ಟಿತು. ನೆನಪಿಡಿ, ತಾಳ್ಮೆ, ಕಾಳಜಿ ಮತ್ತು ಪರಿಶ್ರಮ ಯಶಸ್ಸಿನ ಕೀಲಿಗಳಾಗಿವೆ. ಸಸಿಗಳಂತೆ ನಮ್ಮ ಪ್ರತಿಭೆ, ಕನಸುಗಳು ಮತ್ತು ಆಸೆಗಳು ಈಡೇರಲು ನಿರಂತರ ಪ್ರಯತ್ನ ಮತ್ತು ಸಮಯ ಬೇಕಾಗುತ್ತದೆ. ಅಸಹನೆ ಅಥವಾ ನಿರ್ಲಕ್ಷ್ಯವು ಸುಂದರ ವಸ್ತುವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹಾಳು ಮಾಡುತ್ತದೆ.